ಮಂಗಳೂರಿನಲ್ಲಿ ಜೋರಾಯಿತು ವಕ್ಫ್ ಕಾಯ್ದೆಯ ದಂಗಲ್. ಬೃಹತ್ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ ಮುಸ್ಲಿಂ ಸಮುದಾಯದ ಜನ. ಪ್ರತಿಭಟನೆಯಲ್ಲಿ 50,000ಕ್ಕೂ ಹೆಚ್ಚು ಜನ ಸೇರುವಂತ ನಿರೀಕ್ಷೆ ಇದೆ. ಮಂಗಳೂರಿನಲ್ಲಿ ವಕ್ಫ್ ಕಾಯ್ದೆಯ ದಂಗಲ್ ಜೋರಾಗಿದೆ. ವಕ್ಫ್ ಕಾಯ್ದೆಯ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ವಿರೋಧಿಸಿ ಬೃಹತ್ ಪ್ರತಿಭಟನೆಗೆ ಸಜ್ಜಾಗಿರೋದು ಮುಸ್ಲಿಂ ಸಮುದಾಯ. ಈ ಒಂದು ಪ್ರತಿಭಟನೆಯಲ್ಲಿ 50,000ಕ್ಕೂ ಹೆಚ್ಚು ಜನ ಸೇರ್ತಾರೆ ಅನ್ನುವಂತ ನಿರೀಕ್ಷೆ ಇದೆ. ರಸ್ತೆ ಹೆದ್ದಾರಿ ಬಂದ್ ಮಾಡದಂತೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಅನುಮತಿ ಪಡೆದ ಜಾಗದಲ್ಲಿ ಮಾತ್ರ ಪ್ರತಿಭಟನೆ ನಡೆಸಬೇಕು ಅಂತ ಹೈಕೋರ್ಟ್ ಸೂಚನೆ ಕೊಟ್ಟಿರೋದು. ಮಂಗಳೂರು ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ಗೆ ಮುಂದಾಗಿದ್ದಾರೆ ಪೊಲೀಸರು. 2,000ಕ್ಕೂ ಅಧಿಕ ಪೊಲೀಸರ ನಿಯೋಜನೆ ಆಗಿದೆ. 20ಕ್ಕೂ ಹೆಚ್ಚು ಎಸ್ಪಿಗಳಿರ್ತಾರೆ. ಅರೆಸೇನಾ ಪಡೆ ನಿಯೋಜನೆ ಮಾಡಲಾಗಿದೆ. ಮಂಗಳೂರು ನಗರದ ಹಲವು ಕಡೆ ಚೆಕ್ ಪೋಸ್ಟ್ಗಳ ನಿರ್ಮಾಣವೂ ಆಗಿದೆ. ಮಂಗಳೂರಲ್ಲಿ ಈಗಾಗಲೇ ವಕ್ಫ್ ಕಾಯ್ದೆಯನ್ನ ವಿರೋಧಿಸಿ ನಡೀತಾ ಇರುವಂತ ಪ್ರತಿಭಟನೆ ಇದು. ಈ ಪ್ರತಿಭಟನೆಗೆ ಪರ್ಮಿಷನ್ ಪಡ್ಕೊಂಡಿದ್ದಾರೆ ನಿಜ, ಹಾಗಂತ ರಸ್ತೆಗಳನ್ನ ತಡೆಯುವಂತಿಲ್ಲ, ಹೆದ್ದಾರಿಗಳನ್ನ ತಡೆಯುವಂತಿಲ್ಲ, ಜನರಿಗೆ ತೊಂದರೆ ಆಗೋ ರೀತಿಯಾಗಿ ಪ್ರತಿಭಟನೆ ಮಾಡುವಂತಿಲ್ಲ. ಅವರೇನೋ ಅನುಮತಿ ಪಡ್ಕೊಂಡಿದ್ದಾರೋ ಆ ಜಾಗದಲ್ಲಿ ಮಾತ್ರ ಪ್ರತಿಭಟನೆ ಮಾಡಬೇಕು ಅಂತೇಳಿ ಈಗಾಗಲೇ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಅದರ ಪ್ರಕಾರ ಪೊಲೀಸರು ಕೂಡ ಬಿಗಿ ಪೊಲೀಸ್ ಭದ್ರತೆಯನ್ನ ವಹಿಸಿಕೊಂಡು ಅಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಜರುಗದೇ ಇರೋ ರೀತಿಯಾಗಿ ಭದ್ರತೆಯನ್ನ ಕೊಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಿಂದ ಈಗಾಗಲೇ ಈ ಒಂದು ಕಾಯ್ದೆ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ರಾಜ್ಯಸಭೆಯಲ್ಲೂ ಕೂಡ ಅನುಮತಿ ಸಿಕ್ಕಿದೆ. ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ಇದಕ್ಕೆ ತಡೆಯಾಜ್ಞೆ ಬಂದಿದೆ, ಮಧ್ಯಂತರ ಆದೇಶ ಬಂದಿದೆ. ಅದರ ಬೆನ್ನಲ್ಲೇ ಈಗ ಮಂಗಳೂರಿನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಈ ಒಂದು ಕಾಯ್ದೆಯನ್ನ ವಿರೋಧಿಸಿ ನಡೀತಾ ಇರುವಂತಹ ಪ್ರತಿಭಟನೆ. ಮುಸ್ಲಿಂ ಸಮುದಾಯ ಈ ರೀತಿ ಬೃಹತ್ತಾದ ಪ್ರತಿಭಟನೆ ನಡೆಸ್ತಾ ಇದ್ದು ಇಲ್ಲಿ 50,000ಕ್ಕೂ ಹೆಚ್ಚು ಜನರು ಸೇರುವಂತ ನಿರೀಕ್ಷೆ ಇದೆ. ಹೀಗಾಗಿ ಪೊಲೀಸ್ ಕೂಡ ಬಿಗಿ ಬಂದೋಬಸ್ತನ್ನ ವಹಿಸಿಕೊಂಡು ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡು ಅಲ್ಲಿ ಪೊಲೀಸ್ ನಿಯೋಜನೆ ಕೂಡ ಆಗಿದೆ. ಅವರು ಏನು ಪ್ರತಿಭಟನೆಗೆ ಅಂತ ಅನುಮತಿಯನ್ನ ಪಡ್ಕೊಂಡಿದ್ದಾರೋ ಆಯಾ ಜಾಗದಲ್ಲಿ ಮಾತ್ರ ಪ್ರತಿಭಟನೆ ಮಾಡಬೇಕು. ಅದನ್ನು ಬಿಟ್ಟು ನೀವು ರಸ್ತೆ ತಡಿತೀವಿ ಅಥವಾ ಹೆದ್ದಾರಿ ತಡೆಯೋದ್ರ ಮೂಲಕ ಪ್ರತಿಭಟಿಸ್ತೀವಿ, ಬರೋ ಹೋಗುವಂಥ ವಾಹನಗಳಿಗೆ ತೊಂದರೆ ಕೊಡ್ತೀವಿ ಅಂದರೆ ಅದೆಲ್ಲದಕ್ಕೂ ಕೂಡ ಪರ್ಮಿಷನ್ ಇಲ್ಲ. ನೀವು ಪ್ರತಿಭಟನೆಗೆ ಅಂತ ಯಾವ ಜಾಗದ ಬಗ್ಗೆ ಮಾಹಿತಿ ಕೊಟ್ಟು ಪರ್ಮಿಷನ್ ತೆಗೆದುಕೊಂಡಿರೋ ಅದೇ ಜಾಗದಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಹೈಕೋರ್ಟ್ ಈಗಾಗಲೇ ಆದೇಶವನ್ನು ಕೊಟ್ಟಿದೆ. ಅದರ ರೀತಿಯಾಗಿಯೇ ಈಗ ಪೊಲೀಸರು ಕೂಡ ಅಲ್ಲಿ ಸುತ್ತಮುತ್ತ ಬಿಗಿ ಭದ್ರತೆಯನ್ನು ವಹಿಸಿಕೊಂಡು ಯಾವ ಕೆಟ್ಟ ಘಟನೆಗಳು ಆಗಬಾರ್ದು ಅಂತೇಳಿ ಅಲ್ಲಿ ಭದ್ರತೆ ಕೊಡ್ತಾ ಇದ್ದಾರೆ. ನೋಡೋಣ ಇವತ್ತಿನ ಈ ಒಂದು ಮುಸ್ಲಿಂ ಸಮುದಾಯದ ಪ್ರತಿಭಟನೆ ಯಾವ ರೀತಿಯಾಗಿ ನಡೆಯುತ್ತೆ ಅಂತ. ಯಾಕೆಂದರೆ ವಕ್ಫ್ ಕಾಯ್ದೆಯನ್ನು ವಿರೋಧಿಸಿ ಅನೇಕ ಕಡೆ ಇಂಥದ್ದೇ ಪ್ರತಿಭಟನೆಗಳಾಗಿದ್ದಾವೆ. ಕರ್ನಾಟಕದಲ್ಲಿ ಮಂಗಳೂರಿನಲ್ಲಿ ನಡೀತಾ ಇರುವಂಥ ದೊಡ್ಡ ಪ್ರತಿಭಟನೆ ಇದು. 50,000ಕ್ಕೂ ಹೆಚ್ಚು ಜನರನ್ನ ಸೇರಿಸೋದ್ರ ಮೂಲಕ ನಾವು ಈ ಕಾಯ್ದೆಯನ್ನು ವಿರೋಧಿಸ್ತೀವಿ ಅಂತೇಳಿ ಮಂಗಳೂರಿನ ಮುಸ್ಲಿಂ ಜನತೆ ಹೊರಟಿದ್ದಾರೆ. ನೋಡೋಣ ಇವತ್ತಿನ ಪ್ರತಿಭಟನೆಯಲ್ಲಿ ಏನೇನು ಡೆವಲಪ್ಮೆಂಟ್ಗಳಾಗಬಹುದು ಅಂತ. Hah?